ಸಮಸ್ತ ಯೂಟ್ಯೂಬ್ ವಾಹಿನಿ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ವೀಕ್ಷಕರೇ, ಇವತ್ತು ಈ ಒಂದು ವಶೀಕರಣ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ವಶೀಕರಣ ತಂತ್ರ ಯಾವುದು ಎಂದರೆ ಆತ್ಮ ಸಂಮೋಹಿನಿ ವಶೀಕರಣ. ಹೌದು ವೀಕ್ಷಕರೇ, ಇದು ಆತ್ಮವನ್ನು ವಶೀಕರಣ ಮಾಡುವಂಥದ್ದು. ಈ ಆತ್ಮವನ್ನು ವಶೀಕರಣ ಮಾಡಿದರೆ ಯಾವುದೇ ಒಂದು ವ್ಯಕ್ತಿ ಆಗಲಿ, ಸ್ತ್ರೀ ಆಗಲಿ ಅಥವಾ ಪುರುಷರೇ ಆಗಲಿ, ಅವರ ಆತ್ಮ ನಿಮ್ಮ ಕಡೆ ಸೆಳೆಯಿತು ಅಂದರೆ ಅವರು ನಿಮ್ಮ ಕಡೆ ಸೆಳೆದಂತೆ. ಹೌದು ವೀಕ್ಷಕರೇ, ಈ ಒಂದು ವಶೀಕರಣ ಮಾಡೋದು ಹೇಗೆ ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೂ ಈ ಒಂದು ವಿಡಿಯೋವನ್ನ ನೀವು ಕೊನೆ ತನಕ ನೋಡೋದನ್ನ ಮಾತ್ರ ಮರಿಬೇಡಿ. ಹಾಗೂ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಈ ಒಂದು ವಶೀಕರಣ ವಿಡಿಯೋವನ್ನ ಮಾಡಬೇಕಾದ್ರೆ ಇದಕ್ಕೆ ಬೇಕಾಗಿರುವಂತಹ ವಸ್ತು ಯಾವುದೆಂದರೆ, ಮೊದಲನೇದಾಗಿ ಒಂದು ಮೊಟ್ಟೆ, ನಂತರ 2 ದೀಪಗಳು ಬೇಕು, ಆಮೇಲೆ ಅರಿಶಿಣ ಕುಂಕುಮ ಮತ್ತು ಕೆಂಪು ಕುಂಕುಮ ಬೇಕಾಗುತ್ತದೆ. ಹೌದು ವೀಕ್ಷಕರೇ, ಹಾಗಾದ್ರೆ ಇದನ್ನು ಮಾಡೋದು ಹೇಗೆ ಅಂತ ನಾವು ತಿಳಿದುಕೊಳ್ಳೋಣ ಬನ್ನಿ. ಅದಕ್ಕೂ ಮುಂಚೆ ನಿಮಗೊಂದು ಸೂಚನೆ, ಅದು ಏನಂದ್ರೆ, ನೀವು ಈ ಒಂದು ವಶೀಕರಣ ತಂತ್ರವನ್ನ ನಿಮ್ಮ ಇಷ್ಟಪಟ್ಟವರನ್ನ ಮಾತ್ರ, ನೀವು ಯಾರನ್ನ ಇಷ್ಟಪಡ್ತಿದ್ರೋ ಅವ್ರನ್ನ ಮಾತ್ರ, ತುಂಬಾ ಜೀವನದಲ್ಲಿ ನೊಂದೋಗಿದ್ದೀರಾ, ನನ್ಗಾಗ್ತಾ ಇಲ್ಲ, ನಾನು ಸತ್ತೋಗ್ತೀನಿ ಆ ತರ ಅಂತ ಇರ್ತಾರಲ್ವಾ, ಅಂತವರಿಗೆ ಮಾತ್ರ, ನಿಮ್ಮ ಇಷ್ಟಪಟ್ಟವರನ್ನ ಮಾತ್ರ ವಶೀಕರಣ ಮಾಡ್ಕೊಳ್ಳೋಕೆ ಈ ಒಂದು ತಂತ್ರವನ್ನ ಹೇಳ್ಕೊಡ್ತಾ ಇದ್ದೀನಿ. ಹಾಗೂ ಈ ಒಂದು ತಂತ್ರವನ್ನ ನೀವು ಯಾವುದೇ ಕಾರಣಕ್ಕೂ ಕೆಟ್ಟದಕ್ಕೆ ಮಾತ್ರ ಉಪಯೋಗಿಸಕ್ಕೆ ಹೋಗಬೇಡಿ. ಹೌದು ವೀಕ್ಷಕರೇ, ಕೆಟ್ಟದಕ್ಕೆ ನೀವು ಉಪಯೋಗಿಸಕ್ಕೆ ಹೋಗಿದ್ದೆ ಆದಲ್ಲಿ ಇದು ನಿಮಗೆ ಫಲವನ್ನು ನೀಡುವುದಿಲ್ಲ. ಹೌದು ವೀಕ್ಷಕರೇ, ಹಾಗಾದ್ರೆ ಬನ್ನಿ ಈ ಒಂದು ವಶೀಕರಣ ತಂತ್ರವನ್ನ ಮಾಡೋದು ಹೇಗಂತ ನಾನು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ವೀಕ್ಷಕರೇ, ಮೊದಲನೇದಾಗಿ ದೀಪ ಹಚ್ಕೋಬೇಕು. ದೀಪದ ಮುಂದೆ ಮೊಟ್ಟೆ ಇದೆಯಲ್ಲ, ಮೊಟ್ಟೆಯ ಮೇಲೆ ನೀವು ಯಾರನ್ನು ಇಷ್ಟಪಟ್ಟಿರ್ತೀರೋ, ಯಾವ ಸ್ತ್ರೀ ಆಗಿರ್ಲಿ ಪುರುಷ ಆಗಿರ್ಲಿ, ಯಾರನ್ನ ಇಷ್ಟಪಟ್ಟಿರ್ತೀರೋ ಅವರ ಹೆಸರು ಬರೀಬೇಕು. ಇಲ್ಲಿ ಮೊದಲನೇದಾಗಿ ಶ್ವೇತ, ಇಲ್ಲಿ ರಮೇಶ್, ಹೀಗೆ ಬರೆದು ಇಲ್ಲಿ ಒಂದು ಕುಂಡಲಿಯನ್ನು ಹಾಕೋಬೇಕು. ಈ ಕುಂಡಲಿಯನ್ನೇ ಹಾಕ್ಬಿಟ್ಟು ತ್ರಿಶೂಲ, 4 ಕಡೆ ತ್ರಿಶೂಲವನ್ನು ಹಾಕಬೇಕು. ನೋಡಿ ವೀಕ್ಷಕರೇ, ಕಾಣಿಸ್ತಾ ಇದೆಯಾ? ನೋಡಿ, ಇದನ್ನ ಬರ್ಕೋಬಿಟ್ಟು ನಂತರ ಕುಂಕುಮವನ್ನ, ಇದನ್ನ ಈ ಒಂದು ಮಂತ್ರವನ್ನ ಹೇಳ್ಕೊಂಡು ನೀವು 48 ಬಾರಿ ನೀವು ಪಠಿಸಬೇಕು. ಯಾವ ತರ ಅಂದ್ರೆ, ಈ ಒಂದು ಮಂತ್ರ ನೋಡಿ, ಓಂ ಸರ್ವಮೋಹಿನಿ, ಓಂ ನಿತ್ಯ ಮೋಹಿನಿ ಸ್ವಾಹ, ಸರ್ವವಶಂ ಪಟ್ ಸ್ವಾಹ, ಹಿಂಗೆ ಹೇಳ್ತಾ ನೋಡಿ, ಓಂ ಸರ್ವಮೋಹಿನಿ, ಓಂ ಸತ್ಯಮೋಹಿನಿ ಸ್ವಾಹ, ಸರ್ವವಶಂ ಪಟ್ ಸ್ವಾಹ. ಇದೇ ತರ ಹೇಳ್ತಾ ನೀವು 48 ಬಾರಿ ಇದನ್ನ ಹೇಳ್ಬೇಕಾಗ್ತದೆ ವೀಕ್ಷಕರೇ. 48 ಬಾರಿ ನೀವು ಹೇಳಿದ ತಕ್ಷಣ ಈ ಒಂದು ಮೊಟ್ಟೆಯನ್ನ ಯಾರು ಕಾಣದ ಹಾಗೆ ಬಟ್ಟೆಯಲ್ಲಿ ಕಟ್ಟಿ ಒಂದು ದಿನ ನೀವು ಮಲಗುವಂತಹ ಕೋಣೆಯಲ್ಲಿ ದಿಂಬಾಗಿರ್ಬೋದು, ಅಥವಾ ಮಂಚದ ಕೆಳಗಡೆ ಆಗಿರ್ಬೋದು, ಅಥವಾ ನೀವು ಮಲಗುವಂತಹ ಪಕ್ಕದಲ್ಲೇ ಆಗಿರ್ಬೋದು, ಬಟ್ಟೆಯಲ್ಲಿ ಕಟ್ಟಿ ಯಾರಿಗೂ ಕಾಣದಂತಹ ಜಾಗದಲ್ಲಿ ಇದನ್ನ ಇಟ್ಟಿಡಬೇಕು. ಬೆಳಿಗ್ಗೆ ಸೂರ್ಯಾಸ್ತಕ್ಕೂ ಮುಂಚೆ ಇದನ್ನ ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಹರಿವ ನೀರಿನ ನದಿಗೆ ಬಿಟ್ಟು ಹಿಂತಿರುಗಿದೇನೆ ವಾಪಸ್ ಬರಬೇಕು. ಮನೆಗೆ ಬಂದ್ಬಿಟ್ಟು ಕೈ ಕಲ್ಲನ್ನ ತೆಗೆದುಕೊಂಡು ಬರಬೇಕಾಗ್ತದೆ. ವೀಕ್ಷಕರೇ, ಈ ಒಂದು ತಂತ್ರವನ್ನು ನೀವು ಮಾಡಿದ್ದ ಆದರೆ ಅವರು ಕೇವಲ ಒಂದೇ ಒಂದು ವಾರದಲ್ಲಿ ನಿಮ್ಮ ವಶ ಆಗ್ತಾರೆ. ಯಾರೇ ಆಗಿರಲಿ ವೀಕ್ಷಕರೇ, ಒಂದೇ ಒಂದು ವಾರದಲ್ಲಿ ನಿಮ್ಮ ವಶ ಆಗ್ತಾರೆ. ಈ ಒಂದು ಮಂತ್ರ ಕೇವಲ ಇದು ತುಂಬಾ ಒಂದು ಈಸಿ ತಂತ್ರ ಅಂತಾನೆ ಹೇಳ್ಬಹುದು. ಆದ್ರೆ ಇದು ತುಂಬಾ ಮನಪೂರ್ವಕವಾಗಿ ಶುದ್ಧವಾಗಿ ನೀವು ಮಾಡಿದರೆ ನೀವು ಖಂಡಿತ 100% ಇದರಿಂದ ರಿಸಲ್ಟ್ ತಗೋತೀರಾ. ಇದಂತೂ ನಾನು 100% ನಾನು ಹೇಳ್ತೀನಿ ವೀಕ್ಷಕರೇ. ಈ ಒಂದು ತಂತ್ರ ಮಾಡೋದ್ರಿಂದ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಆಗಿರ್ಬೋದು, ಅಥವಾ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ನಿಮ್ಮ ವಶ ಆಗ್ತಾರೆ.
ವೀಕ್ಷಕರೇ, ಈಗ ಗೊತ್ತಾಯ್ತಲ್ಲ ಆತ್ಮ ಸಂಮೋಹಿನಿ ಮಂತ್ರವನ್ನು ಮಾಡೋದು ಹೇಗೆ ಅಂತ. ವೀಕ್ಷಕರೇ, ಆದ್ರೆ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ತುಂಬಾ ಶ್ರದ್ಧೆ, ಭಕ್ತಿ ಹಾಗೂ ಎಲ್ಲವನ್ನು ಮರೆತು ನಿಮ್ಮ ಪ್ರೀತಿಯ ಧ್ಯಾನದಲ್ಲಿ ಇದ್ದು ನೀವು ಈ ಒಂದು ಕಾರ್ಯವನ್ನ ಮಾಡಬೇಕಾಗುವಂಥದ್ದು. ಈ ಒಂದು ಕಾರ್ಯ ನೀವು ಮಾಡಿದ್ದಾದರೆ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ಕೇವಲ ಒಂದೇ ಒಂದು ವಾರದಲ್ಲಿ, ನಾನು 2 ದಿನ 3 ದಿನ ಅಂತ ಹೇಳಲ್ಲ ವೀಕ್ಷಕರೇ, 1 ವಾರದಲ್ಲಿ ನಿಮ್ಮ ಹಿಂದೆ ಬರ್ತಾರೆ ವೀಕ್ಷಕರೇ. ಇದಂತೂ 100% ಸತ್ಯ. ಹಾಗಾದ್ರೆ ವೀಕ್ಷಕರೇ, ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.